ಓಂ ಶಾಂತಿ. ಮುರಳಿಯ ದಿನಾಂಕ 14/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಎಂದೂ ಸುಸ್ತಾಗಬಾರದು. ದೇಹಾಭಿಮಾನದ ಬಿರುಗಾಳಿಯು ಸುಸ್ತು ಮಾಡುತ್ತದೆ. ದೇಹಿ ಅಭಿಮಾನಿಯಾಗಿರಿ, ಆಗ ಸುಸ್ತು ದೂರವಾಗಿ ಬಿಡುವುದು. ಪ್ರಶ್ನೆ: ಯಾವ ಸಂಸ್ಕಾರವು 21 ಜನ್ಮಗಳ ಶ್ರೇಷ್ಠ ಅದೃಷ್ಟವನ್ನು ಕೆಡಿಸುವಂಥದ್ದಾಗಿದೆ? ಯಾವ ಸಂಸ್ಕಾರವು 21 ಜನ್ಮಗಳ ಶ್ರೇಷ್ಠ ಅದೃಷ್ಟವನ್ನು ಕೆಡಿಸುವಂಥದ್ದಾಗಿದೆ? ಉತ್ತರ: ಒಂದು ವೇಳೆ ಯಾರಲ್ಲಾದರೂ ಮುನಿಸಿಕೊಳ್ಳುವ ಸಂಸ್ಕಾರವಿರುತ್ತದೆ, ತಂದೆಯೊಂದಿಗೆ ಹಾಗೂ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳುತ್ತಾರೆಂದರೆ 21 ಜನ್ಮಗಳ ಅದೃಷ್ಟವು ಕೆಟ್ಟು ಹೋಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ದೇಹಾಭಿಮಾನಕ್ಕೆ ವಶರಾಗಿ ನೀವು ಎಂದೂ ಸಹ ಉಲ್ಟಾ ನಶೆ ಏರದಿರಲಿ. ನಾನು ಇಷ್ಟು ಜನರಿಗೆ ತಿಳಿಸಿದೆನು, ಇಷ್ಟು ಸಹಾಯ ಮಾಡಿದೆನು ಎಂದು. ತಂದೆಯನ್ನು ನೋಡಿ, ಎಷ್ಟು ದೊಡ್ಡ ಅಥಾರಿಟಿಯಾಗಿದ್ದರೂ ಸಹ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಆದ್ದರಿಂದ ತಂದೆಯನ್ನು ನೋಡಿರಿ. ಗೀತೆ: ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ವಿಜಯಮಾಲೆಯಲ್ಲಿ ಬರುವುದಕ್ಕಾಗಿ ಈ ಶರೀರದಿಂದ ಭಿನ್ನವಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ದೇಹಾಭಿಮಾನವನ್ನು ಬಿಡುತ್ತಾ ಹೋಗಬೇಕಾಗಿದೆ. ಬುದ್ಧಿಯಿಂದ ಈ ಪ್ರಪಂಚವನ್ನು ಮರೆಯಬೇಕಾಗಿದೆ. ಎರಡನೇ ಪಾಯಿಂಟು: ಅತಿಯಾಗಿ ಧನದ ಲಾಲಸೆಯಲ್ಲಿ ಹೋಗಬಾರದು. ತಂದೆಯ ನೆನಪಿನ ವಿನಃ ಬೇರೇನೂ ಚಿಂತನೆ ಇರಬಾರದು. ಎಂದೂ ತಂದೆಯೊಂದಿಗೆ ಅಥವಾ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳಬಾರದು. ವರದಾನ: ಮಾಲೀಕತ್ವದ ಸ್ಮೃತಿಯ ಮೂಲಕ ಶ್ರೇಷ್ಠ ಅಧಿಕಾರದ ಅನುಭವ ಮಾಡುವಂತಹ ಕಂಬೈನ್ಡ್ ಸ್ವರೂಪಧಾರಿ ಭವ. ಮಾಲೀಕತ್ವದ ಸ್ಮೃತಿಯ ಮೂಲಕ ಶ್ರೇಷ್ಠ ಅಧಿಕಾರದ ಅನುಭವ ಮಾಡುವಂತಹ ಕಂಬೈನ್ಡ್ ಸ್ವರೂಪಧಾರಿ ಭವ. ವರದಾನದ ವಿಶ್ಲೇಷಣೆ: ಮೊಟ್ಟ ಮೊದಲು ತಮ್ಮ ಶರೀರ ಮತ್ತು ಆತ್ಮದ ಕಂಬೈನ್ಡ್ ರೂಪ. ಶರೀರವು ರಚನೆಯಾಗಿದೆ, ಆತ್ಮವು ರಚಯಿತನಾಗಿದ್ದಾನೆ ಎಂಬುದನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿರಿ. ಇದರಿಂದ ಸ್ವತಃವಾಗಿ ಮಾಲೀಕತ್ವದ ಸ್ಮೃತಿಯು ಇರುತ್ತದೆ. ಮಾಲೀಕನೆಂಬ ಸ್ಮೃತಿಯಿಂದ ತಮ್ಮ ಶ್ರೇಷ್ಠ ಅಧಿಕಾರದ ಅನುಭವವನ್ನು ಮಾಡುವಿರಿ. ಶರೀರವನ್ನು ನಡೆಸುವವರು ಆಗುವಿರಿ. ಇನ್ನೊಂದು ತಂದೆ ಹಾಗೂ ಮಗು, ಅದು ಶಿವಶಕ್ತಿ. ತಂದೆ ಹಾಗೂ ಮಗುವಿನ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಮಾಯೆಯ ವಿಘ್ನಗಳನ್ನು ಅಧಿಕಾರದಿಂದ ಪಾರು ಮಾಡಿಬಿಡುವಿರಿ. ತಂದೆ ಹಾಗೂ ಮಗುವಿನ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಮಾಯೆಯ ವಿಘ್ನಗಳನ್ನು ಅಧಿಕಾರದಿಂದ ಪಾರು ಮಾಡಿಬಿಡುವಿರಿ. ಸ್ಲೋಗನ್: ವಿಸ್ತಾರವನ್ನು ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಂಡು ಜ್ಞಾನದ ಸಾರದ ಅನುಭೂತಿ ಮಾಡಿರಿ ಮತ್ತು ಅನ್ಯರಿಗೂ ಮಾಡಿಸಿರಿ. ವಿಸ್ತಾರವನ್ನು ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಂಡು ಜ್ಞಾನದ ಸಾರದ ಅನುಭೂತಿ ಮಾಡಿರಿ ಮತ್ತು ಅನ್ಯರಿಗೂ ಮಾಡಿಸಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯಾವಾಗ ನೆನಪು ಜ್ವಾಲಾ ಸ್ವರೂಪವಾಗುವುದು, ಆಗ ಪಾಪಕಟೇಶ್ವರ ಅಥವಾ ಪಾಪ ಹರಣಿಯಾಗುವಿರಿ. ಈ ನೆನಪಿನ ಮೂಲಕ ಅನೇಕ ಆತ್ಮರ ನಿರ್ಬಲತೆಯು ದೂರವಾಗುವುದು. ಅದಕ್ಕೆ ಪ್ರತಿ ಸೆಕೆಂಡ್, ಪ್ರತಿ ಶ್ವಾಸ ತಂದೆ ಮತ್ತು ನೀವು ಕಂಬೈನ್ಡ್ ಆಗಿರಿ. ಯಾವುದೇ ಸಮಯದಲ್ಲೂ ಸಾಧಾರಣವಾಗಿರಬೇಡಿ. ಸ್ನೇಹ ಮತ್ತು ಶಕ್ತಿ ಎರಡು ರೂಪ ಕಂಬೈನ್ಡ್ ಆಗಿರಿ. ಓಂ ಶಾಂತಿ.